ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೊದಲು ನಿನ್ನನ್ನು ನೀನು ತಪ್ಪಿತಸ್ಥೆ ಸ್ಥಾನದಲ್ಲಿ ನಿಂತ್ಕೊಳ್ಳೋದನ್ನ ನಿಲ್ಲಿಸು. ಅವ್ರವ್ರ ಮಿಸ್ಟೇಕ್ಗಳಿಗೆ ಅವ್ರವ್ರೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಎಲ್ಲರ ಮಿಸ್ಟೇಕ್ಗಳಿಗೆ ನಾವು ಹೇಗೆ ರೆಸ್ಪಾನ್ಸಿಬಲ್ ಆಗಕ್ಕಾಗುತ್ತೆ? ಹಾಗಾದ್ರೆ ನಾವು ಬದುಕಕ್ಕಾಗುತ್ತಾ ಹೇಳು? ಗೊತ್ತಿಲ್ಲ ಬಾಸು, ಆದ್ರೆ ನಂಗೆ ಯಾಕೋ ಈ ಆಘಾತದಿಂದ ನಾನು ಆಚೆ ಬರೋದಕ್ಕಾಗಲ್ಲ ಅನಿಸ್ತಿದೆ. ಕಣ್ ಮುಚ್ಚಿದ್ರು ಮಾಯಾ ಮೇಲಿಂದ ಹಾರ್ತಿರೋದು ನೆನಪಾಗ್ತಿದೆ. ನನಗೆ ತುಂಬಾ ಭಯ ಆಗ್ತಿದೆ ಬಾಸು. ದುರ್ಗಾ, ಭಯ ಪಡಬೇಡ. ನೋಡು, ನಿನ್ನ ಕರ್ತವ್ಯ ನೀನು ಮಾಡಿದ್ಯಾ. ಮಾಯಾ ಹತ್ರ ಸುಮಾರು ಆಪ್ಷನ್ಗಳಿತ್ತು, ಸುಮಾರು ದಾರಿ ಇತ್ತು. ಅವಳು ತಪ್ಪು ಮಾಡಿಲ್ಲ ಅಂತ ಆಗಿದ್ದಿದ್ರೆ ಅವಳು ತನ್ನಂತ ಸಮರ್ಥಿಸ್ಕೋಬಹುದಾಗಿತ್ತು. ಅವಳು ತಪ್ಪು ಮಾಡಿದ್ದೇ ಆಗಿದ್ದಿದ್ರೆ ಮನೆಯವರವಳನ್ನ ಖಂಡಿತ ಬಿಡ್ತಾ ಇರಲಿಲ್ಲ, ಅದಂತೂ ನಿಜ. ಬಟ್ ಅವಳು ಕ್ಷಮೆ ಆದ್ರೂ ಕೇಳ್ಬೋದಿತ್ತಲ್ವ? ಅದು ಇಲ್ಲ ಅಂತಂದ್ರೆ ಯಾರ ಕಣ್ಣಿಗೂ ಕಾಣಿಸ್ದೆ ಮನೆ ಬಿಟ್ಟು ಆಚೆ ಹೋಗ್ಬೋದಿತ್ತು. ಅದೆಲ್ಲದನ್ನು ಬಿಟ್ಟು ಈ ತರ ದುಡುಕಿ ನಿರ್ಧಾರ ತಗೊಂಡ್ರೆ ಅದಕ್ಕೆ ನೀನ್ ಹೇಗೆ ಹೊಣೆ ಆಗ್ತೀಯ ಹೇಳು? ಇಲ್ಲ ಬಾಸ್, ನೀವ್ ಏನೇ ಹೇಳಿದ್ರು ಆದ್ರೆ ನನಗೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ. ಮಾಳ್ವಿಕಾ ಮೇಡಮ್ ಹೇಳ್ದಾಗ ಇದನ್ನೆಲ್ಲ ಮಾತಾಡೋದಕ್ಕೆ ಒಂದು ರೀತಿ ನೀತಿ ಅಂತ ಇರುತ್ತೆ. ನಾನು ಹಾಗೆ ಮಾಯ ಹತ್ರ ಹೋಗಿ ನೇರವಾಗಿ ಮಾತಾಡಬಾರ್ದಿತ್ತು. ಎಲ್ರೂ ಮುಂದೆ ಹೋಗಾಗ ಹೇಳ್ದಾಗ ಮಾಯ ಆದ್ರೂ ಏನ್ ಮಾಡಕ್ಕಾಗತ್ತೆ ಹೇಳಿ? ನಾನು ತಪ್ಪು ಮಾಡ್ಬಿಟ್ಟೆ ಬಾಸು. ದುರ್ಗಾ, ನಾನು ನಿನಗೆ ಹೇಗೆ... ಇಲ್ಲ ಬಾಸು, ನಾನು ತಪ್ಪು ಮಾಡ್ಬಿಟ್ಟೆ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಬಾಡುವಂತ ಹೂವೇ ಬಾಡುವ ಆಸೆ ಏಕೆ, ಹಾಡುವಂತ ಕೋಗಿಲೆ ಅಳುವ ಆಸೆ ಏಕೆ. ರಾಣಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನಾಯ್ತು ನಿನಗೆ? ನನಗೇನೋ ಟೆನ್ಷನ್ ಆಗ್ತಾ ಇತ್ತು. ಅದನ್ನ ಸಮಾಧಾನ ಮಾಡ್ಕೊಳ್ಳೋಕೋಸ್ಕರ ಹಾಡಾಡ್ತಾ ಇದ್ದೆ. ನೀನು ಬೇರೆ ನನಗೆ ಬೈತಿದ್ಯಾ? ಅಲ್ಲ ಪ್ರಾಣಿ, ಒಂದ್ ಸ್ವಲ್ಪ ಯೋಚನೆ ಮಾಡಿ. ಆ ಶರತ್ತು ಇತ್ತೀಚೆಗೆ ಬದಲಾಗಿದ್ದಾನೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಅಲ್ಲ, ಒಂದು ಸಣ್ಣ ವಿಷಯದಲ್ಲೂ ಕೂಡ ಆ ದುರ್ಗನ ಬಿಟ್ಕೊಡಲ್ಲ ಅಂತಾನೆ. ನನಗೇನ್ ಅನಿಸ್ತಾ ಇದೆ ಗೊತ್ತಾ ಪ್ರಾಣಿ? ಆ ಅಂಬಿಕಾ ಬದುಕಿದ್ದಾಗ್ಲೂ ಈ ಶರತ್ ಹೀಗೆ ಆಡ್ತಿದ್ದ. ಆ ಅಂಬಿಕಾನ್ ಮಾತನ್ನ ಬಿಟ್ರೆ ಬೇರೆ ಯಾರ ಮಾತನ್ನು ಕೇಳ್ತಾನೆ ಇರ್ಲಿಲ್ಲ ಪ್ರಾಣಿ. ಮತ್ತೆ ಅದೇ ಪರಿಸ್ಥಿತಿ ಬರುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಪ್ರಾಣಿ. ಲೇ ದಮ್ಮು, ಏನೇನೋ ಯೋಚನೆ ಮಾಡಬೇಡ ಕಣೆ. ದುರ್ಗಾ ಶರತನೇ ಹೆಂಡತಿ ಅಲ್ವೇನೆ? ಪ್ರಾಣಿ, ನಿಮಗ್ ಬುದ್ಧಿ ಇದೆಯಾ ಅಂತ? ಅವಳು ಶರತ್ತು ಹೆಂಡತಿ ಹೌದು, ಆದ್ರೆ ಅವ್ರಿಬ್ರು ಏನ್ ಇಷ್ಟಪಟ್ಟು ಮದ್ವೆ ಆಗಿದಾರಾ ಅಥವಾ ಮದ್ವೆ ಆದ್ಮೇಲೆ ಇಬ್ರು ಇಷ್ಟಪಡ್ತಾ ಇದ್ದಾರಾ? ಇಲ್ಲ ತಾನೆ, ಮತ್ತೆ ಹೇಗ್ರಿ ಗಂಡ ಹೆಂಡತಿ ಆಗ್ತಾರೆ? ಈಗ ನಾನು ನೀನು ಇಲ್ವಾ? ಪ್ರಾಣಿ, ತಮಾಷೆ ಮಾಡಿದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಗಾಟಿ ಗಾಟಿ. ಲೇ ದಮ್ಮು, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೆ. ದುರ್ಗಾ ಅವತ್ತಿಂದ ಶರತ್ ಹೆಲ್ಪ್ ಮಾಡ್ತಿದ್ದಾಳೆ ಅಲ್ವಾ? ನೋಡು, ಶರತ್ತು ಯಾವತ್ತು ಕಷ್ಟದಲ್ಲಿ ಇರ್ತಾನೋ, ಅದರಿಂದ ಪಾರಾಗೋದಕ್ಕೆ ಆಗೋದೇ ಇಲ್ಲ ಅನ್ನೋ ಸಿಚುವೇಶನ್ ಅಲ್ಲಿ ಇರ್ತಾನೋ, ಅವಾಗೆಲ್ಲ ದುರ್ಗಾ ಹೋಗಿ ಕಾಪಾಡಿದಾಳೆ. ಸೊ ಆ ಋಣ ಇದೆ ಕಡೆ, ಆ ಋಣ ತೀರ್ಸೋದಕ್ಕೆ ಶರತ್ ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ದಾನಷ್ಟೇ. ಅವನು ಯಾಕೆ ಅವನು ಬಿಟ್ಕೊಡ್ತಾನೆ? ಈಗಲೂ ಅಷ್ಟೇ, ಈ ಮಾಯಿಂಗೆ ದುರ್ಗಾ ಕನ್ಫ್ಲಿಕ್ಟ್ ಮಾಡಕ್ ಹೋಗಿದ್ದೆ ಶರತ್ಗೋಸ್ಕರ. ಸೊ ಅದರಿಂದ ಇಷ್ಟೆಲ್ಲ ಮಾಡುವಾಗ ಶರತ್ ಬಿಟ್ಕೊಟ್ಬಿಡ್ತಾನ ದುರ್ಗನ? ಯೋಚನೆ ಮಾಡು. ಅಯ್ಯೋ ಪ್ರಾಣಿ, ನಾನು ಹೇಳೋದು ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನನ್ನ ತಲೆಲಿ ಬೇರೆ ಏನೋ ಓಡ್ತಾ ಇದೆ. ಅಕಸ್ಮಾತ್ ಆ ಶರತ್ತು ಏನಾದ್ರೂ ದುರ್ಗನ ನಿಜವಾಗ್ಲೂ ಪ್ರೀತಿ ಮಾಡಕ್ ಶುರು ಮಾಡ್ಬಿಟ್ರೆ ಅಯ್ಯೋ ದೊಡ್ಡ ದುರಂತನೇ ಆಗ್ಬಿಡುತ್ತೆ ಪ್ರಾಣಿ. ದುರಂತ ಆಗ್ಬಿಡುತ್ತೆ. ಪ್ರೀತಿ ಮಾಡೋದು ದುರಂತನ? ಸರ್ ಸರ್ ಬಂತು ಸರ್, ಬಂತು. ಟೊಮೊಟೊ ಗೊಜ್ಜು ಮಾಡಿ
ಬಿಸಿ ಬಿಸಿಯಾಗಿ ಮುದ್ದೆ ಮಾಡಕ್ಕೆ ಹೇಳು. ಸರ್ ಇದು ಮನೆ ಅಲ್ಲ ಹಾಸ್ಪಿಟ್ಲ್ ಸರ್, ಕೇಸು. ಅರ್ಧದಲ್ಲಿ ಎದ್ದೊಳಿಸ್ಬೇಕು ತಾನೆ. ನಾನೊಂಚೂರು ರೆಡಿ ಆಗ್ಬಿಡ್ತಾ ಇದ್ದೆ. ನಾನು ರೆಡಿ ಆಗೋದು ಮನೆ ಹಾಳಾಗ ನಿಮ್ಮನ್ನೆಲ್ಲ ಸ್ಕೂಲ್ ಮಕ್ಕಳು ರೆಡಿ ಮಾಡಿದಾಗ ಮಾಡಬೇಕು. ಇನ್ಸರ್ಟ್ ಮಾಡ್ಕೊಳ್ಳೋ ಸರಿಯಾಗಿ. ರೂಲ್ಸ್ ಜಯಸಿಂಹ ಅಂತ ನಮ್ಮ ಸ್ಟೇಷನ್ ಬಂದ್ರೆ ಹೊಸ ಇನ್ಸ್ಪೆಕ್ಟ್ರು ಊಟ ಬೇಕಾದ್ರೂ ಬಿಡ್ತಾರೆ. ರೂಲ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವತ್ತಷ್ಟೇ ಟ್ರಾನ್ಸ್ಫರ್ ಆಗಿ ಬಂದರೆ, ಟ್ರಾನ್ಸ್ಫರ್ ಆಗಿದ ತಕ್ಷಣ ಹೈ ಪ್ರೊಫೈಲ್ ಕೇಸು. ಏನು ಅದೃಷ್ಟ ಅಲ್ವಾ? ಇದನ್ನೆಲ್ಲ ನಿನಗೆ ಕೇಳ್ತಾ ಇದ್ದೀನಿ ನಾನು. ಸರ್ ಬನ್ನಿ ಸರ್. ಇನ್ನೂ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಎಷ್ಟೊತ್ತು ಅಂತ ಎಲ್ಲರೂ ಇಲ್ಲೇ ಇರೋದು. ಒಂದು ಕೆಲಸ ಮಾಡೋಣ, ನೀವೆಲ್ಲರೂ ಮನೆಗೆ ಹೊರಡಿ, ನಾನು ಇಲ್ಲೇ ಇರ್ತೀನಿ. ಅಪ್ಪ ಅಮ್ಮ, ನೀವು ಏನೂ ತಿಂದಿಲ್ಲ, ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ. ಅಲ್ಲಿ ಮ್ಯಾನೇಜ್. ಹೌದು, ನಾನು ಇಲ್ಲೇ ಇರ್ತೀನಿ. ಅಕಸ್ಮಾತ್ ಮಾಯ ಅವ್ರಿಗೇನಾದ್ರೂ ಎಚ್ಚರ ಆದ್ರೆ, ಅವ್ರಿಗೇನಾದ್ರೂ ಬೇಕು ಅಂದ್ರೆ ನಾನು ಇಲ್ಲೇ ಇರ್ತೀನಿ. ಅಯ್ಯೋಯ್ಯೋಯ್ಯೋ ಬೇಡಮ್ಮ. ಈಗ ಈ ತೊಂದರೆ ಆಗಿರೋದೇ ನಿನ್ನಿಂದ. ಮತ್ ನೀನ್ ಇಲ್ಲೇ ಇದ್ರೆ ಜಾಸ್ತಿ ತೊಂದರೆ ಆಗಲ್ವಾ? ದಮಯಂತಿ, ಎಷ್ಟು ಸಲ ಹೇಳ್ಬೇಕು ನಿನಗೆ? ಶರತ್ ಹೇಳಿದ ಅಂತಾನೆ ನಾವಿಬ್ರು ಇಲ್ಲೇ ಇರ್ತೀವಿ ಅಂತ. ನಮಗೇನು ಕೆಲಸ? ಎಲ್ಲರೂ ಮನೆಗೆ ನಡೆಯೋಣ. ನಡೀರಿ. ಬಟ್ರಪ್ಪ. ಅಬ್ಬಾ ಇಲ್ಲಿ ದುರ್ಗಾ ಅಂದ್ರೆ ಯಾರು? ಇನ್ಸ್ಪೆಕ್ಟರ್, ದುರ್ಗಾ ಅಂದರೆ ಇವರೇ. ಬಟ್ ಇವ್ರ ಬಗ್ಗೆ ಯಾಕೆ ವಿಚಾರಿಸ್ತಾ ಇದ್ದೀರಾ? ಬಿಕಾಸ್ ಶಿ ಈಸ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್, ಏನು ಹೇಳ್ತಾ ಇದ್ದೀರಾ? ಅಲ್ಲ, ದುರ್ಗನ್ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಇನ್ಸ್ಪೆಕ್ಟ್ರೆ, ಸಡನ್ ಆಗಿ ನೀವು ಇಲ್ಲಿಗೆ ಬಂದಿರೋದು ನಮಗೆಲ್ಲ ಗೊಂದಲ ಅನಿಸ್ತಿದೆ. ಅದು ಅಲ್ಲದೆ ದುರ್ಗನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ನಮಗೇನು ಅರ್ಥ ಆಗ್ತಾ ಇಲ್ಲ. ಅದು ನಮಗೆ ದುರ್ಗಾ ಅವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ. ದುರ್ಗಾ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿರೋದು? ನೋಡ್ರಿ, ಕಂಪ್ಲೇಂಟ್ ಕೊಟ್ಟವ್ರ ಹೆಸರನ್ನ ಹಾಗೆಲ್ಲ ಹೇಳುವಾಗಿಲ್ಲ, ಅದೆಲ್ಲ ಕಾನ್ಫಿಡೆನ್ಷಿಯಲ್. ನಿಮಗೇನಾದ್ರು ಹೇಳೋದಿದ್ರೆ ಸ್ಟೇಷನ್ಗೆ ಬಂದು ಮಾತಾಡಿ. ನೋ ಇನ್ಸ್ಪೆಕ್ಟರ್, ನೀವು ದುರ್ಗನ ಹಾಗೆಲ್ಲ ಕರ್ಕೊಂಡು ಹೋಗೋ ಹಾಗಿಲ್ಲ. ಸಿಂಹ, ಜಯಸಿಂಹ. ಜಯಸಿಂಹ ಅಂದ್ರೆ ರೂಲ್ಸು, ರೂಲ್ಸು ಅಂದ್ರೆ ಜಯಸಿಂಹ.